ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬನ್ನಿ, ಇವತ್ತು ನಾನು ಹೋಗ್ತಿದ್ದೀನಿ ಒಂದು ಸ್ವಲ್ಪ ಹಾಸ್ಪಿಟ್ಲ್ ಕಡೆ, ಈವನ್ ಊರ ಕಡೆ ಕೂಡ ಹೊರಟಿದ್ದೀನಿ. ನಾ ಹೋಗಿದ್ದೀನಿ ಅಂತೂ ತುಂಬ ಸಿಕ್ಕಾಪಟ್ಟೆ ಮಳೆ. ಬ್ಯಾಂಗ್ಳೂರಲ್ಲಾದರೆ ನಮ್ಮ ಮನೆ ರೋಡಲ್ಲಾದರೆ ತುಂಬಾ ಡ್ರೈನೇಜ್ ಲೀಕ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಮಳೆಯಿಂದ ತುಂಬ ತುಳಕ್ತಿತ್ತು. ಸೊ ಇವತ್ತು ಏನು ವಿಷಯ ಅಂದರೆ, ನಾನು ಹೋಗಿದ್ದೆ ಧನ್ವಂತ್ರಿ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ 7 to 8 ಮಂತ್ಸಿಂದ ಕಿಡ್ನಿ ಸ್ಟೋನ್ ಇಶ್ಯೂಸ್ ಇದೆ. ಸೊ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಅಡ್ವೈಸ್ ಮಾಡಿದ್ರು. ಧನ್ವಂತ್ರಿ ಇಸ್ ದ ಬೆಸ್ಟ್ ಕ್ಲಿನಿಕ್ ಫಾರ್ ಕಿಡ್ನಿ ಸ್ಟೋನ್ಸ್ ಆ್ಯಂಡ್ ಈವನ್ ಸ್ಕಿನ್ ಪ್ರಾಬ್ಲಮ್ಸ್, ಏರ್ ಇಶ್ಯೂಸ್ ಏನೇ ಇರ್ಬೋದು, ಪರ್ಸ್ನಲಾಗಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗಿದ್ದು ಆ ಕಡೆ. ಸೊ ನನ್ನ ಹಸ್ಬೆಂಡ್ಗೆ ಅವ್ರು ಹೇಳಿದ್ರು ಒಂದು 15 ಡೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮೆಡಿಷನ್ಸ್ ಎಲ್ಲ ಕೊಟ್ಟರು. ಸೊ ಈವನ್ ಇಫ್ ಯು ವಾಂಟ್, ನಾನು ಅಡ್ರೆಸ್ನ ಕೂಡ ಝೂಮ್ ಮಾಡಿ ತೋರಿಸಿದ್ದೀನಿ. ಇದಿರೋದು ದಿನ್ನೇವಸಳ್ಳಿ ರೋಡ್, ಚಿಕ್ಕಬಳ್ಳಾಪುರದಲ್ಲಿ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಅಬೌಟ್ ಕಿಡ್ನಿ ಸ್ಟೋನ್. ಇದಂತೂ ತುಂಬಾ ಒಂದೊಂದು ಸಲ ಸಿವಿಯರ್ ಅನಿಸ್ಬಿಡುತ್ತೆ, ಪೇಯ್ನ್ ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಮಗಳು ಕೂಡ ಒಂದು ಸ್ವಲ್ಪ ಹೇರ್ ಟ್ರೀಟ್ಮೆಂಟ್ ಕೊಡಿಸಿದೆ, ಯಾಕಂದರೆ ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ವಿತೌಟ್ ಕ್ಯಾಪ್ ಸ್ವಿಮ್ ಮಾಡಿರೋದ್ರಿಂದ ಅವಳಿಗೂ ಕೂಡ ತುಂಬ ಹೇರ್ ಫಾಲ್ ಆಗ್ತಿತ್ತು. ಆ್ಯಸ್ ನಾನು ಇವಾಗ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲೇ ಅವಳಿಗೆ ತುಂಬಾ ಹೇರ್ ಫಾಲ್ ಕಂಟ್ರೋಲ್. ಈವನ್ ನನ್ನ ಹಸ್ಬೆಂಡ್ಗೆ ಕೂಡ ಕಿಡ್ನಿ ಸ್ಟೋನ್ ಇಶ್ಯೂ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಮತ್ತು ನಮ್ಮ ನಾದಿನಿ ಮನೆ ಕಡೆ ಹೋಗಿ ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದು ಅಲ್ಲೇ ತುಂಬ ಸಿಕ್ಕಾಪಟ್ಟೆ ಮಳೆ, ಮತ್ತು ರಿಟರ್ನ್ ಆಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ರೆ ಮತ್ತೆ ನೈಟ್ ಅಲ್ಲೇ ಸ್ಟೇ ಆಗಿ ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು ಮತ್ತು ಬ್ಯಾಂಗ್ಳೂರು ಕಡೆ ರಿಟರ್ನ್ ಆದ್ವಿ. ಸೊ ಒಂದು ಸೆಂಟ್ರಲ್ ಒಂದು ಹೋಟ್ಲಲ್ಲಿ ಸ್ಟಾಪ್ ಕೊಟ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಕಾಫಿನ ಕುಡಿದು ಸೊ ಬ್ಯಾಂಗ್ಳೂರು ಕಡೆ ರಿಟರ್ನ್ ಆದ್ವಿ. ತುಂಬ ಆದಷ್ಟು ನೀರು ಕುಡೀರಿ ಆ್ಯಂಡ್ ಈವನ್ ಟೈಮ್ ಸರಿಯಾಗಿ ಯೂರಿನೆಲ್ಲ ಪಾಸ್ ಮಾಡಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.